ಮೇಶೋದಲ್ಲಿ ಕೆಟಲಾಗ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಬನ್ನಿ ಈಗ ಅದನ್ನು ತೋರಿಸ್ತೀನಿ. ಮೊದಲಿಗೆ ಮೇಶೋ ಸೆಲ್ಲರ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ಅಪ್ಲೋಡ್ ಕೆಟಲಾಗ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವ ಐಟಮ್ನ ಮಾರಬೇಕು ಅಂತಿದ್ದಾರೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ನ ಮಾರಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಫೋಟೋನ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲನೂ ಕೂಡ ಫಿಲ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ವೆಯ್ಟು ಮತ್ತು ಪ್ರಾಡಕ್ಟ್ಗೆ ಬೇಸಿಕ್ ಮೆಟೀರಿಯಲ್ಸ್ ಏನೇನು ಹಾಕಿದ್ದೀರಾ ಅನ್ನೋದನ್ನೆಲ್ಲ ಕೂಡ ತೋರಿಸ್ತಾರೆ. ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ಇರುತ್ತೆ. ನಂದು ಇಯರಿಂಗ್ಸ್ ಮತ್ತು ಜ್ಯುವೆಲರಿ ಆಗಿರೋದ್ರಿಂದ ನಂದೇ ಥರ ಬೇರೆ ಕ್ಯಾಟಗರಿ ಇರುತ್ತೆ. ನೀವು ಯಾವ ಕ್ಯಾಟಗರಿಲಿ ಮಾರ್ತಿರೋದನ್ನು ನೋಡಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರೈಸ್ ಕೂಡ ಅಷ್ಟೇ. MRP ಪ್ರೈಸ್ ಯಾವಾಗಲೂ ನಾವು ಹಾಕೋ ಪ್ರೈಸ್ಗಿಂತ ಡಬಲ್ ಅಥವಾ ಟ್ರಿಬಲ್ ಇದ್ರೂ ಕೂಡ ನಡೆಯುತ್ತೆ. ಇದರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ QC ಪಾಸ್ ಆಗಲ್ಲ. ಹಾಗೆ ನಿಮ್ಮ ಹತ್ರ ಎಷ್ಟು ಇನ್ವೆಂಟರಿ ಸ್ಟಾಕ್ ಇದೆ ಅದನ್ನು ನೋಡಿ ಸ್ಟಾಕ್ ಹಾಕ್ಕೊಳ್ಳಿ. ಹಾಗೆ ಏನಾದರೂ ಎಡಿಟ್ ಮಾಡಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಏನೂ ಇಲ್ಲ ಸರಿಯಾಗಿದೆ ಅಂತಂದರೆ ಸಬ್ಮಿಟ್ ಕೆಟಲಾಗ್ ಅಂತ ಕ್ಲಿಕ್ ಮಾಡಿ. ಒಂದು 5 ರಿಂದ 10 ನಿಮಿಷ ಆಗುತ್ತೆ, QC ಪಾಸ್ ಆಗುತ್ತೆ. ಅದೇ ರೀತಿ ಇ ಕಾಮರ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ.